ನಮ್ಮ ಸತ್ಯವೇದವನ್ನು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 2ನೇ ವಚನಕ್ಕೆ ತಿರುಗಿಸಿಕೊಳ್ಳುವ. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರಬೇಕು. 66ರಲ್ಲಿ 2ನೇ ವಾಕ್ಯ. ದೇವರು ಯಾರನ್ನು ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ, ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ, ದೇವರಿಗೆ, ಕರ್ತನಿಗೆ ಭಯಪಡುವವರನ್ನ ಕಟಾಕ್ಷಿಸ್ತೇನೆ, ಭಯಪಡುವವರನ್ನ ಆಶೀರ್ವದಿಸ್ತೇನೆ. ಒಂದು ಆಮೇಲೆ ಹೇಳಿ. ನಾನು ಕಟಾಕ್ಷಿಸುವವನು, ನಾನು ಆಶೀರ್ವದಿಸುವವನು ಯಾರಂತ ಹೇಳಿದ್ರೆ ದೇವರ ಮಾತಿಗೆ ಭಯಪಡುವವನು. ಅದರಲ್ಲಿ 5ನೇ ವಾಕ್ಯ ಕೂಡ ಮತ್ತೆ ಹೇಳ್ತದೆ, ಯೆಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನ ಕೇಳಿರಿ. ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನೀವು ದೇವರಿಗೆ ಭಯಪಡುವವರಾ? ನೀವು ದೇವರಿಗೆ ಭಯಪಡ್ತಿದ್ದೀರಾ? ನಿಮ್ಮ ಕುಟುಂಬ ದೇವರಿಗೆ ಭಯಪಡ್ತಿದೀಯಾ? ನಿಮ್ಮ ಮಕ್ಕಳು ದೇವರಿಗೆ ಭಯಪಡ್ತಿದ್ದಾರಾ? ನಿಮ್ಮ ಪತ್ನಿ ದೇವರಿಗೆ ಭಯಪಡ್ತಿದ್ದಾರಾ? ನಿಮ್ಮ ಗಂಡ ದೇವರಿಗೆ ಭಯಪಡ್ತಿದ್ದಾರಾ? ಟೋಟಲ್ ಆಗಿ ನಾನು ಹೇಳುವುದಾದ್ರೆ, ನೀವು ಅಥವಾ ನೀವುಗಳು ದೇವರಿಗೆ ಭಯಪಡುವವರ? ದೇವರಿಗೆ ಭಯಪಡುವವರನ್ನ ದೇವರು ಆಶೀರ್ವದಿಸ್ತಾನೆ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೇವರ ಭಯ. ಎಲ್ಲಿ ದೇವರ ಭಯ ಇದೆ ಅದೇ ನಮಗೆ ಪರಿಹಾರ. ಹೋದ ವಾರ ಕೂಡ ನಾನು ಇದನ್ನ ಮಾತಾಡ್ತಾ ಬರ್ತಾ ಇದ್ದೇನೆ. ಹಲ್ಲೆಲೂಯಾ, 2ನೇ ವಾರ. ಹಲ್ಲೆಲೂಯಾ, ಆಮೆನ್. ದೇವರ ಭಯ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ, ಆರೋಗ್ಯವನ್ನ, ಸಮಾಧಾನವನ್ನ ಕೊಡತಕ್ಕಂತಾಗಿದೆ. ಹಾಗಾಗಿ ದೇವರು ಹೇಳ್ತಿದ್ದಾರೆ, ನನ್ನ ಭಯ ನಿಮ್ಮ ಮುಂದೆ ಇರಲಿ. ದೇವರ ಭಯ ಯಾಕೆ? ಹಲ್ಲೆಲೂಯಾ, ಆಮೆನ್. ದೇವರ ಭಯ ಇಲ್ಲದೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗೋದೇ ಇಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ದೇವರ ಭಯ ಇಲ್ಲದೆ ಆಮೆನ್ ವಿಶ್ವಾಸ ಜೀವನದಲ್ಲಿ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಅಸಾಧ್ಯ. ದೇವರ ಭಯ ಇದ್ರೆ ಮಾತ್ರ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ದೇವರ ಭಯ ನಿಮ್ಮ ಎದುರಿಗೆ ಇರಲಿ. ದೇವರಿಗೆ ಭಯಪಡ್ತಕ್ಕಂಥವನು ದೇವರಿಗೆ ಅಗೌರವವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ದೇವರಿಗೆ ಅಗೌರವವಾಗಿ, ದೇವರ ವಾಕ್ಯಕ್ಕೆ ಅಗೌರವವಾಗಿ, ಆಮೆನ್, ದೇವರ ವಾಕ್ಯವನ್ನ ನಿರಾಕರಿಸಿ ಅವನು ಯಾವತ್ತೂ ಬಾಳೋದಿಲ್ಲ. ಕಷ್ಟನೇ ಇರಲಿ, ನಷ್ಟನೇ ಇರಲಿ, ಪಾಡುಗಳಿರಲಿ, ಊಟ ಇರಲಿ, ಕೆಲಸ ಇಲ್ಲದೆ ಹೇಗೆ ಇರಲಿ, ಎಲ್ಲ ಸಮಯದಲ್ಲಿ ಅವನು ಮೊದಲು ದೇವರಿಗೆ ಭಯಪಡುವನಾಗಿರ್ತಾನೆ. ಆದ್ರೆ ಸಮಾಜ, ಕ್ರೈಸ್ತ ಸಮಾಜ ಹೇಗಿದೆ? ಎಲ್ಲ ಇದ್ರೆ ದೇವರಿಗೆ ದೇವರನ್ನ ಆರಾಧನೆ ಮಾಡ್ತಾರೆ, ದೇವರನ್ನ ಸ್ತುತಿ ಮಾಡ್ತಾರೆ. ಸತ್ಯವೇದದಲ್ಲಿ ಒಂದು ವ್ಯಕ್ತಿಯನ್ನು ಕುರಿತು ನಾವು ನೋಡುವ, ಅವನಿಗೆಲ್ಲ ಇತ್ತು, ಶ್ರೀಮಂತನಾಗಿದ್ದ, ಆಗಲೂ ದೇವರನ್ನ ಆರಾಧಿಸ್ತಿದ್ದ. ಅವನ ಜೀವನದಲ್ಲಿ ಕಷ್ಟಗಳು ಬಂತು, ಆ ಕಷ್ಟಗಳು ಬಂದಾಗ ದೇವರನ್ನು ಆರಾಧಿಸ್ತಾ ಇದ್ದ. ಒಂದು ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಏನನ್ನೂ ತಗೊಂಡು ಬಂದಿಲ್ಲ, ಹೋಗ್ಬೇಕಾದ್ರೆ ಏನನ್ನು ಕೊಂಡ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಏನು ಇಲ್ಲದೆ ಬಂದೆವು, ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀರಾ? ಇಲ್ಲ. ಅಕಸ್ಮಾತ್ ಏನಾರು ನಾವು ಹಾಕೊಂಡು ಸತ್ತೋಗ್ಬಿಟ್ರೆ ಎಲ್ಲ ತೆಗೆದ್ಬಿಟ್ಟೆ ಒಳಗಾಕೋದು ನಮ್ಮನ್ನ. ಯಾಕೆ ಅದೇ ಹೇಳ್ತೀರಾ? ಹಲ್ಲೆಲೂಯಾ. ಅದನ್ನ ಯಾಕೆ ನಾವು ಹೇಳಬೇಕು? ಏನಾರು ಆಸ್ಪತ್ರೆಗೆ, ಯಾವ್ದಾರು ಒಂದು ಆಸ್ಪತ್ರೆಗೆ ಒಂದು ಆಪರೇಷನ್ ಅಥವಾ ಯಾವ್ದಾರು ಒಳಗೆ ಹೋಗ್ಬೇಕಾರೆ ಮೊದಲೆಲ್ಲ ಬಿಚ್ಚಿ, ಇಲ್ಲಿರೋದು ಬಿಚ್ಚಿ, ಮೂಗಲಿರೋದು ಬಿಚ್ಚಿ, ಇಲ್ಲಿರೋದು ಬಿಚ್ಚಿ, ಸಪೋಸ್ ಬಂದಿಲ್ಲ ಅಂದ್ರೆ ಕರ್ಕರ್ ಕಟ್ ಮಾಡಿ ಅವ್ರದ್ದೊಂದು ಗ್ರೀನ್ ಬಟ್ಟೆ ಹಾಕಿ ಒಮ್ಮೆ ಹೋಗ್ತೀವ. ಏನಾರು ಒಳಗೆ ಹೋಗತ್ತಾ? ಆಪರೇಷನ್ ಥಿಯೇಟ್ರಿಗೆ ಒಳಗೋಗಲ್ಲ ಅಂದ್ರೆ ಅಲ್ಲಿ ಒಳಗೆ ಹೋಗತ್ತೇನ್ರಿ? ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನು ತಗೊಂಬಂದಿಲ್ಲ, ಏನು ತಗೊಂಡಿಲ್ಲ. ಹಾಗೆ ಇರ್ತಕ್ಕಂಥ ಜೀವನದಲ್ಲಿ ನಾವು ಆರೋಗ್ಯವಾಗಿ, ಸೌಖ್ಯವಾಗಿ, ಆಮೇಲೆ ಜೀವನವನ್ನು ಸವಿತಾ ಇರಬೇಕಾದ್ರೆ ನಮಗೆ ಆಧಾರ ಅಥವಾ ನಮ್ಮ ಕಷ್ಟಕ್ಕೆ, ನಮ್ಮ ದುಃಖಕ್ಕೆ, ನಮ್ಮ ವೇದನೆಗೆ ಪರಿಹಾರ ದೇವರ ಭಯ. ನಂಬೋರು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಆಮೆನ್. ಹಾಗಾದ್ರೆ ಅದಕ್ಕೆ ಪ್ರಶ್ನೆ ಕೇಳಿದೆ, ನೀವು ದೇವರಿಗೆ ಭಯಪಡುವವರ? ನಾನು ಖಂಡಿತ ಹೇಳ್ತೇನೆ, ಎಲ್ಲ ಸಮಯದಲ್ಲಿ ಮೇಲಾಗಲಿ ಕೀಲಾಗಲಿ ಎಲ್ಲ ಸಮಯದಲ್ಲಿ ನೀವು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ರೆ ಖಂಡಿತ ಹೇಳ್ತೇನೆ, ನೀವು ನಾಚಿಕೆ ಪಡೋದಿಲ್ಲ. ಕರ್ತ ನಿಮ್ಮನ್ನು 2 ಪಟ್ಟು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಿ ನಡೆಸುವಂತ ದೇವರಾಗಿರ್ತಾನೆ. ನಮಗೆ ಪ್ರತಿಯೊಬ್ಬರ ಜೀವನದಲ್ಲಿ ಪರೀಕ್ಷೆಗಳು ಬರುತ್ತೆ. ಹಲ್ಲೆಲೂಯಾ, ಆಮೆನ್. ಹಾಗೆ ನಮ್ಮ ಜೀವನದಲ್ಲಿ ಅಷ್ಟೇ. ಈ ಉದಾಹರಣೆಯಾಗಿ ಯೋಬನ್ ತಗೊಳ್ಳೋಣ. ಯೋಬ ಒಬ್ಬ ಶ್ರೀಮಂತ, ಬೇಕಾದಷ್ಟು ಆಸ್ತಿ, ಅಂತಸ್ತು, ಗೌರವ ಎಲ್ಲ ಇತ್ತು, ಅವನಿಗೆ ಅಧಿಕಾರ ಇತ್ತು, ಆಮೆನ್, ಎಲ್ಲ ಇತ್ತು, ಯಾವುದೂ ಕೊರತೆ ಇಲ್ಲ. ಆದರೆ ಅವನ ಜೀವನದಲ್ಲಿ ಅವನಿಗೊಂದು ಶೋಧನೆ ಬರುತ್ತೆ, ಒಂದು ಪರೀಕ್ಷೆ. ಮೊದಲಿಗೆ ಈಗ ಒಂದು ಅಟ್ಯಾಕ್ ಬರುತ್ತೆ ಅವನ ಜೀವನದಲ್ಲಿ. 4 ಅಟ್ಯಾಕ್. ಎಷ್ಟು ಅಟ್ಯಾಕ್? 4 ಅಟ್ಯಾಕ್. ಮೊದಲನೇ ಅಟ್ಯಾಕ್ನಲ್ಲಿ
ಒಂದು ಯೋಬ 1:14 ಅವನು ಎತ್ತು ಕತ್ತೆ ಎಲ್ಲವನ್ನ ಹಾಳುಗಳನ್ನ ಕತ್ತಿಯಿಂದ ಸಂಹಾರ ಮಾಡ್ತಾರೆ. ಮೊದಲನೇ ಅಟ್ಯಾಕ್. ಎರಡನೇದು ಬೆಂಕಿ ಬರುತ್ತೆ, ಆಕಾಶದಿಂದ ಬೆಂಕಿ ಬಿದ್ದು ಕುರಿಗಳನ್ನ ಅವನ ಆಳುಗಳನ್ನ ದಹಿಸಿ ಬಿಡ್ತಾರೆ. ಎರಡನೇ ಅಟ್ಯಾಕ್. ಮೂರನೇ ಅಟ್ಯಾಕ್, ಒಂಟೆಗಳು ಮತ್ತು ಆಳುಗಳನ್ನ ಕತ್ತಿಯಿಂದ ಸಂಹಾರ ಮಾಡ್ತಾರೆ. ಇದು ಮೂರನೇ ಅಟ್ಯಾಕ್. ನಾಲ್ಕನೇ ಅಟ್ಯಾಕ್, ಗಾಳಿ ಬೀಸ್ತದೆ, ಮನೆ ಮೇಲೆ ಬಡಿತದೆ. ಅವ್ರು ಊಟ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಅವರೆಲ್ಲ ಊಟ ಮಾಡ್ತಿರ್ಬೇಕಾದ್ರೆ ನಾಲ್ಕನೇ ಅಟ್ಯಾಕ್, ಗಾಳಿ ಬಂದು ಅವ್ರ ಮೇಲೆ ಬೀಸಿ ಅವರ ಮಕ್ಕಳನ್ನ ಅವನ ಆಸ್ತಿಯನ್ನ ಎಲ್ಲವನ್ನ ನಾಶ ಮಾಡಿ ಅಲ್ಲಿಗೆ 4 ಅಟ್ಯಾಕ್ಗಳು. ಎಷ್ಟೇ ಅಟ್ಯಾಕ್ ಬಂದ್ರು ಅವನು ದೇವರಲ್ಲಿ ಅಟ್ಯಾಚ್ ಆಗಿದ್ದ ಹೊರತು ಅವನು ಡಿಟ್ಯಾಚ್ ಆಗಲಿಲ್ಲ, ಅವನು ದೂರ ಹೋಗಲೇ ಇಲ್ಲ. ಕರಗಳನ್ನು ತಟ್ಟುವ ಹಲ್ಲೆಲೂಯಾ. ನಾವು ಹೇಗಿದ್ದೇವೆ ನಮ್ಮ ಜೀವನದಲ್ಲಿ? ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ವೇದನೆಗಳು ಬಂದಾಗ ಹೇಗಿದ್ದೇವೆ? ಇಂತಹ ಅಟ್ಯಾಕ್ ಬಂದು ಎಲ್ಲವನ್ನೂ ಕಳ್ಕೊಂಡ, ಆಸ್ತಿಯನ್ನ ಕಳ್ಕೊಂಡ, ಅಂತಸ್ತನ್ನ ಕಳ್ಕೊಂಡ, ಆರೋಗ್ಯವನ್ನ ಕಳ್ಕೊಂಡ, ಎಲ್ಲವನ್ನೂ ಕಳ್ಕೊಂಡಿದ್ದಾನೆ. ಅಂತ ಸಂದರ್ಭದಲ್ಲಿ ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ, ದೇವರನ್ನ ಅಲ್ಲಗಳೆಯಲಿಲ್ಲ, ದೇವರನ್ನು ಬಿಟ್ಟು ದೂರ ಹೋಗಲಿಲ್ಲ, ದೇವರನ್ನು ನಿರಾಕರಿಸಲಿಲ್ಲ, ದೇವರಿಗೆ ತುಚ್ಛವಾಗಿ ದೇವರನ್ನು ದೂಷಿಸಲಿಲ್ಲ. ಒಬ್ಬ ದೇವರಿಗೆ ಭಯಪಡ್ತಂದ ಮನುಷ್ಯ ಹೇಗಿರ್ತಾನೆ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ವೇದನೆಗಳು ಬರಲಿ, ಅವನು ದೇವರನ್ನ ಅಂಟ್ಕೊಂಡಿರ್ತಾನೆ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನಾವು ನೋಡುವುದಾದರೆ ಯೋಬ 1:20 ದೇವರ ವಾಕ್ಯವು ನಮಗೆ ಹೀಗೆ ಹೇಳುತ್ತದೆ. 1:20 ಎದ್ದು ಮೇಲಂಗಿಯನ್ನು ಹರಿದುಕೊಂಡು ಹೋಲಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ. ಈಗ ತಡೆಯಿರಿ, ಈಗ ಅವನು ದೇವನ ಆರಾಧನೆ ಮಾಡ್ತಿದ್ದಾನೆ. ಈಗ ಆರಾಧನೆ ಮಾಡ್ತಕ್ಕಂಥ ಅವನ ಸ್ಥಿತಿ ಪರಿಸ್ಥಿತಿ ಹೇಗಿದೆ? ಮಕ್ಕಳಿದಾರ? ಇಲ್ಲ. ಹಣ ಇದೆಯಾ? ಇಲ್ಲ. ಕುದುರೆ ಇದೆಯಾ? ಇಲ್ಲ. ಒಂಟೆ ಇದೆಯಾ? ಇಲ್ಲ. ಯಾರೂ ಇಲ್ಲ, ಏನೂ ಇಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದಾನೆ? ದೇವರನ್ನ ಆರಾಧಿಸ್ತಾ ಇದ್ದಾನೆ. ನೀವು ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ರೆ ಆರಾಧನೆ, ಆರೋಗ್ಯ ಚೆನ್ನಾಗಿಲ್ಲ, ಆಸ್ತಿ ಇಲ್ಲ, ಕೆಲಸ ಇಲ್ಲ, ಊಟಕ್ಕಿಲ್ಲ, ವೇದನೆ, ದುಃಖ, ನೋವು, ಈ ಕಷ್ಟಗಳ ಅವಮಾನದ ಮಧ್ಯದಲ್ಲಿ ದೇವರನ್ನ ನೀವು ಆರಾಧನೆ ಮಾಡಲಿಕ್ಕೆ ಶಕ್ತರ? ಹಲ್ಲೆಲೂಯಾ. ಇವನಿಗೆ ಮೆಂಟಲ್ ಟಾರ್ಚರ್, ಇವನಿಗೆ ಫಿಸಿಕಲ್ ಟಾರ್ಚರ್, ಎಲ್ಲ ಟಾರ್ಚರ್. ಆದ್ರೆ ಆ ಸಂದರ್ಭದಲ್ಲಿ, ಅಂತ ಸಮಯದಲ್ಲೂ ಕೂಡ ಇವನು ಏನ್ ಮಾಡ್ತಿದ್ದಾನೆ? ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಇದು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿಯ ಗುಣ. ನಾವು ಹೇಗಿದ್ದೇವೆ? ನೀವು ಹೇಗಿದ್ದೀರಾ? ನಾವೆಲ್ಲ ಮನುಷ್ಯರು, ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ದೇವರನ್ನ ಆರಾಧಿಸುವವರ? ದೇವರಿಗೆ ಭಯಪಡ್ತಕ್ಕಂಥವನು ಎಲ್ಲ ಸಂದರ್ಭದಲ್ಲಿ ದೇವರನ್ನ ಆರಾಧಿಸ್ತಾನೆ. ಸಂತ ಪೌಲ ಅದನ್ನು ಹೇಳಬೇಕಾದ್ರೆ ಫಿಲಿಪ್ಪಿಯರಿಗೆ ಬರೆದಂತ 4:11 ಹೇಳ್ತಾನೆ, ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯಾಗಿರಲು ಬಲ್ಲೆನು. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಇರ್ಲಿ ಇಲ್ಲದೆ ಇರ್ಲಿ, ನಾನು ದೇವರನ್ನ ಸ್ತುತಿಸ್ತೇನೆ. ಎಷ್ಟನ್ನ ಸ್ತುತಿಸ್ತೀರಾ? ಕೈ ಮೇಲೆ ಎತ್ತರಿ. ಹಲ್ಲೆಲೂಯಾ. ಕೆಲವರು ಇದ್ರೆ ಆರಾಧನೆ, ಇದ್ರೆ ಹಲ್ಲೆಲೂಯಾ. ಇವನು ಏನೂ ಇಲ್ಲ, ಅದೇನಿದ್ದಾನೆ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅರ್ಥ ಆಗ್ತಾ ಇದೆಯಾ? ಏಕೆಂದ್ರೆ ವಾಕ್ಯ ಹೇಳ್ತದೆ, ಯೋಬ 1:1 ಹುಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥಚಿತ್ತನು ಆಗಿದ್ದನು. 1:8 ದೇವರ ವಾಕ್ಯ ಹೇಳ್ತದೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ದೇವರಿಗೆ ಭಯಪಡುವವರು, ಇವತ್ತಿನ ಹೇಳ್ತೇನೆ, ಎಂತಹ ಸಂದರ್ಭನೇ ಬರಲಿಲ್ಲ, ಇರಲಿ ಇಲ್ಲದೆ ಇರಲಿ, ಕೆಲಸ ಇರಲಿ ಇಲ್ಲದೆ ಇರಲಿ, ನೆಮ್ಮದಿ ಇರಲಿ ಇಲ್ಲದೆ ಇರಲಿ, ಹಲ್ಲೆಲೂಯಾ, ಕುಟುಂಬದಲ್ಲಿ ಸಮಾಧಾನ ಇರಲಿ ಇಲ್ಲದೆ ಇರಲಿ, ಎಲ್ಲ ಸಂದರ್ಭದಲ್ಲಿ ಎಷ್ಟೇ ಅಟ್ಯಾಕ್ ನಮ್ಮ ಜೀವನದಲ್ಲಿ ಬರ್ತಾ ಇದೆ, ಜೀವನದಲ್ಲಿ ಅಟ್ಯಾಕ್, ಕುಟುಂಬದಲ್ಲಿ ಅಟ್ಯಾಕ್, ಮಕ್ಕಳಿಂದ ಅಟ್ಯಾಕ್, ಲೋಕದ ಕಾರ್ಯಗಳಿಂದ ಅಟ್ಯಾಕ್, ಬಂಧು ಬಳಗದಿಂದ ಅಟ್ಯಾಕ್, ಹಲ್ಲೆಲೂಯಾ. ಕೆಲವೊಬ್ಬರು ಯೇಸು ಸ್ವಾಮಿಯನ್ನು ನಂಬಿದ್ರಿಂದ ನಿಮಗೆ ಅನೇಕ ಅಟ್ಯಾಕ್ಗಳು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ, ಯೇಸು ನಿಮ್ಮನ್ನು ನಾಚಿಕೆ ಪಡಲಿಕ್ಕೆ ಬಿಡೋದಿಲ್ಲ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯೇಸು ನಿಮಗೆ 2 ಪಟ್ಟು ಆಶೀರ್ವಾದ ಕೊಡ್ತಾರೆ. ದೇವರಿಗೆ ಭಯಪಡುವವರಾಗಿರಿ. ಹಲ್ಲೆಲೂಯಾ. ಅವನು ಎಲ್ಲವನ್ನ ವಾಕ್ಯದಲ್ಲಿ ಹೇಳ್ತಾರೆ, ಅವನು ತಲೆ ಬೋಳಿಸಿಕೊಂಡವನಿದೆ, ಅಡ್ಡ ಬಿದ್ದು ನಮಸ್ಕರಿಸ, ಅಡ್ಡ ಬಿದ್ದು ಆರಾಧನೆ ಮಾಡಿದ. ಅಟ್ಯಾಕ್ ಮಧ್ಯದಲ್ಲಿ
ಸಮಸ್ಯೆಯ ಮಧ್ಯದಲ್ಲಿ, ಅವಮಾನದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ, ಮರಣದ ಮಧ್ಯದಲ್ಲಿ, ನಷ್ಟದ ಮಧ್ಯದಲ್ಲಿ, ಆಸ್ತಿಯ ಮಧ್ಯದಲ್ಲಿ, ಬಿಸಿನೆಸ್ ಲಾಸ್, ಈ ಎಲ್ಲ ಸಂದರ್ಭದಲ್ಲಿ ಅಡ್ಡ ಬಿದ್ದು ಯಾರನ್ನ ಆರಾಧನೆ ಮಾಡ್ದ? ಕೈತಟ್ಟು. ನೀವು ಹೇಗಿದ್ದೀರಾ? ಇದು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿಯ ಗುಣ. ಇದು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿಯ ನಡವಳಿಕೆ. ಎಷ್ಟು ನೀವು ಮಾಡ್ತೀರಿ ಅಂತೀರಾ? ವಾಕ್ಯ ಹೇಳ್ತದೆ, ಅವನು ದೇವರನ್ನ ದೂಷಿಸಲಿಲ್ಲ. ಆ ಕೆಳಗಡೆ ವಾಕ್ಯ ಹೇಳ್ತದೆ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದನು. 21 ಯೋಬ, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಕರೆಗಳ ತಟ್ಟು. ಮೊದಲು ಇದನ್ನು ತಿಳ್ಕೊಳ್ಬೇಕು. ನಾವು ಈ ಲೋಕದಿಂದ ನಾವು ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ. ಹಲ್ಲೆಲೂಯಾ. ಇರೋಷ್ಟು ದಿನ ಆರೋಗ್ಯವಾಗಿ, ಸಂತೋಷವಾಗಿ, ಸಮಾಧಾನವಾಗಿ, ಪ್ರೀತಿಯಿಂದ, ಐಕ್ಯದಿಂದ, ಸಹಬಾಳ್ವೆಯಿಂದ ಜೀವಿಸಬೇಕು. ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಲ್ಲೆಲೂಯಾ. ಆಮೆನ್. ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು, ಒಬ್ಬರೊಬ್ಬರು ಪ್ರೀತಿಸಿ, ದೇವರಿಗೆ ಮೆಚ್ಚುಗೆಯಾಗಿ ನಾವು ಬಾಳ್ಬೇಕು. ಅದನ್ನ ಯೋಬ ಹೇಳ್ತಾನೆ, ನಾನು ಏನೂ ತಂದಿಲ್ಲ, ತಗೊಂಡು ಹೋಗೋದಿಲ್ಲ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಆಮೆನ್, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು, ದೇವರಿಗೆ ಸ್ತೋತ್ರ ಎಂದು ಹೇಳಿದನು. ಇದಲ್ಲದೆ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ನಾವೇನ್ ಮಾಡ್ತೇವೆ? ಚರ್ಚಿಗೆ ಬಂದ್ನಲ್ಲ, ಕಾಣಿಕೆ ಕೊಟ್ಟನಲ್ಲ, ಪ್ರಾರ್ಥನೆ ಮಾಡಿದ್ನಲ್ಲ, ಉಪವಾಸ ಮಾಡಿದ್ನಲ್ಲ, ದೇವರೇ ಯಾವ ಪ್ರಶ್ನೆನೂ ಹೇಳಲಿಲ್ಲ, ದೇವರನ್ನ ದೂಷಿಸಲಿಲ್ಲ, ಏನೇ ಇಲ್ಲ. ನಾವು ಹೇಗಿದೆ? ನಮ್ಮ ಜೀವನದಲ್ಲಿ ಅಟ್ಯಾಕ್, ಅವಮಾನ ಬಂದಾಗ, ನಾವು ಮಾಡದೇ ತಪ್ಪು ನಮ್ಮ ಮೇಲೆ ಬಂದಾಗ, ಅಥವಾ ಮಾಡಿ ತಪ್ಪು ಬಂದಾಗಲೂ ಕೂಡ ನಾವು ಶಾಂತರಾಗಿ ದೇವರಿಗೆ ಮಹಿಮೆಯಾಗಿ ನಾವಿದ್ದೇವೆಯಾ? ನಮ್ಮ ನುಡಿ, ನಮ್ಮ ನಡೆ, ನಮ್ಮ ಮಾತು ಹೇಗಿದೆ? ದೇವರಿಗೆ ಮಹಿಮೆಯಾಗಿದೆಯಾ? ಯೋಬ ದೇವರಿಗೆ ಭಯಪಡ್ತಾ ಇದ್ದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಅವನು ಹೇಳ್ತಾನೆ, ಅವನು ಹೀರೋ, ಶ್ರೀಮಂತ, ಅವನು ಹುಚ್ಚ ದೇಶದ ಅವಂತ ಶ್ರೀಮಂತ ಯಾರೂ ಇಲ್ಲ. ಹಲ್ಲೆಲೂಯಾ. ಆದರೆ ಕಷ್ಟ ಅನ್ನೋದು ಮನುಷ್ಯರಿಗೆ ಬರುತ್ತೆ. ಯಾರಿಗೆ ಬರುತ್ತೆ? ಮರಕ್ಕೆ ಬರುತ್ತಾ? ಮನುಷ್ಯನಿಗೆ ಬರುತ್ತಾ? ಬರಬೇಕು. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲೂ ಕೂಡ ಅವನು ದೇವರನ್ನ ಆರಾಧನೆ ಮಾಡೋದನ್ನ ಬಿಡಲಿಲ್ಲ, ದೇವರಿಗೆ ಸ್ತೋತ್ರ ಮಾಡಿದ. ನೀವು ಆರಾಧನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ವೈಯಕ್ತಿಕ ಪ್ರಾರ್ಥನೆ ಇದೆಯಾ? ಬೈಬಲ್ ಓದ್ತಾ ಇದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ? ನನ್ನ ವಾಕ್ಯಕ್ಕೆ ನಡುಗುವವರನ್ನ, ನನ್ನ ವಾಕ್ಯಕ್ಕೆ ಭಯಪಡುವವರನ್ನ, ನನ್ನ ಮಾತಿಗೆ ಭಯಪಡುವವರನ್ನ ನಾನು ಕಟಾಕ್ಷಿಸ್ತೇನೆ, ಆಶೀರ್ವದಿಸ್ತೇನೆ. ದೇವರ ವಾಗ್ದಾನ ಸುಳ್ಳ? ಹಾಗಾದ್ರೆ ದೇವರು ಸುಳ್ಳು ಹೇಳ್ತಾರಾ? ಹಾಗಾದ್ರೆ ಯಾರು ಸುಳ್ಳು? ಯಾರು ಸರಿ ಇಲ್ಲ? ಯಾರು ಸರಿ ಇಲ್ಲ? ನಾವು ಸರಿ ಇಲ್ಲ. ನಾವು ನಮ್ಮನ್ನು ಸರಿಪಡಿಸ್ಕೋಬೇಕು. ಹಲ್ಲೆಲೂಯಾ. ಯೋಬ ಜೀವನದಲ್ಲಿ ಅವನ ಜೀವನ ನಾವು ಕಲ್ತ್ಕೊಳ್ಬೇಕು. ಅದು ಮಾತ್ರವಲ್ಲ, ಇನ್ನು ಅಲ್ಲಿ ಅವನ ಹೆಂಡತಿ ನೋಡ್ಬೇಕು. ನೋಡಿ, ಹೇಳ್ತಾಳೆ 2:9 ಓದುವಾಗ, ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ನನ್ನ ಮಗನೇ. ಅಲ್ಲ ತಾಯಿ, ಇದ್ದಾಗ ಎಷ್ಟು ಸಾರಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ಎಷ್ಟು ಲಿಪ್ಸ್ಟಿಕ್ ನಿಂದು, ಎಷ್ಟು ಬಿರಿಯಾನಿ, ಮಾವನ ಮನೆ ಏನು, ಪಾರ್ಕ್ ಏನು, ಅದೇನು ಇದ್ದಾಗ. ಈಗೇನು ಹೇಳ್ತಿದ್ಯಾ? ಈಗ ಆಸ್ತಿ ಇಲ್ಲ, ಈಗ ಫ್ಯಾಕ್ಟ್ರಿ ಇಲ್ಲ, ಫ್ಯಾಕ್ಟ್ರಿ ಕ್ಲೋಸು, ಮಕ್ಕಳಿಲ್ಲ, ಏನೂ ಇಲ್ಲ. ಈಗ ಏನು ಇಲ್ಲದೆ ಹೆಂಗೆ ಕೂತ್ಕೊಂಡಿದ್ದಾನೆ? ಕೆರ್ಕೊಂಡು, ಕಜ್ಜಿಯಲ್ಲಿ ಬೂದಿ ಹಾಕೊಂಡು, ತಲೆ ಬೋಳಿಸ್ಕೊಂಡು ಏನು ಮಾಡ್ತಿದ್ದಾನೆ? ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳು ಹೊಟ್ಟೆ ಕಿಚ್ಚು ಬಂದು, ಓಲೋ ಮಗನೇ, ಇಷ್ಟೆಲ್ಲ ಕಳ್ಕೊಂಡ್ರು ಇನ್ನೂ ದೇವ್ರನ್ನ ಆರಾಧಿಸ್ತೀಯಾ? ನನ್ನ ಮಗನೇ ಸಾಯ ಅಂದ್ರು. ಕೆಲವು ಹೆಂಡತಿರು ಅಷ್ಟೇ, ಕೆಲವೊಂದು ಹೆಂಗಸರು ಅಷ್ಟೇ, ಕೆಲವೊಂದು ಗಂಡಸರು ಅಷ್ಟೇ. ಎಲ್ಲ ಚೆನ್ನಾಗಿದ್ದಾಗ ಇರ್ತಾರೆ. ಏನೋ ಗಂಡಸನಿಗೊಂದು ಕಷ್ಟ, ಹೆಂಡತಿಗೊಂದು ಕಷ್ಟ, ಬಲಹೀನತೆ, ವೀಕ್ನೆಸ್ಸು ಏನಾರು ಬಂದ್ರೆ ಕೆಲವರು ಬಿಟ್ಬಿಟ್ಟು ಬೇರೆ ಮದುವೆ ಆಗ್ಬಿಡ್ತಾರೆ. ಇಂಥವ್ರ ಮೇಲೆ ದೇವರ ಕೋಪ ಇಳಿದು ಬರುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಮದುವೆ ಅದನ್ನ ಮಾನ್ಯವಾದದ್ದು ದೇವರ ದೃಷ್ಟಿಯಲ್ಲಿ. ಒಂದೇ ಸತಿ ಮದುವೆ,
ಅದಕ್ಕೆ ಮದುವೆಯಲ್ಲಿ ನಾವು ಹೇಳ್ತೇವೆ, ಕಷ್ಟದಲ್ಲೂ ದುಃಖದಲ್ಲೂ ನಷ್ಟದಲ್ಲೂ ಕೇಳಲ್ಲಿ ಮೇಲಲ್ಲಿ ಯಾವಾಗಲೂ ನಿನ್ನನ್ನೇ ಪ್ರೀತಿಸಿ ಇತರರ ಮುಖ ನೋಡದೆ ಕೊನೆ ತನಕ ಬಾಳ್ತೀವಿ ಅಂತೇಳಿ ಏನ್ ಕೊಡ್ತೀವಿ? ಮಾತು ಕೊಡ್ತೀವಿ. ಮದುವೆಯಲ್ಲಿ ಬೈಬಲ್ ಪ್ರಕಾರ ಹೇಳಿದರೆ ಮಾತೇ ಮುಖ್ಯ, ಬೇರೆ ಏನಿಲ್ಲ. ಅಲ್ಲಿ ಏನು ನಾವು ಅರಿಕೆ ಮಾಡ್ತೀವಿ ಅದು ಮುಖ್ಯ. ಇಲ್ಲಿ ನೋಡ್ರಿ, ಇವಳು ಏನಂತಾಳೆ? ಸಾಯೋ ಮಗನೇ, ತಂದಾಗ ಬಾರೋ, ಇಲ್ದಿದ್ದಾಗ ಬೇಡೋ, ಹೋಗೋ. ಎಂಥ ಒಂದು ವಿಪರ್ಯಾಸ ಇದು ನೋಡ್ರಿ ಸಮಾಜದಲ್ಲಿ. ಹಲ್ಲೆಲೂಯಾ. ಚೆನ್ನಾಗಿರ್ತಾರೆ, 10 ವರ್ಷ 20 ವರ್ಷ ಕುಟುಂಬ ನಡೆಸ್ತಾರೆ. ಜೀವನದಲ್ಲಿ ಒಂದು ಬಲಹೀನತೆ, ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಅಥವಾ ಏನಾದ್ರೂ ಬಲಹೀನತೆಯಿಂದ ಆಪರೇಷನ್ನೇ ಇರ್ಬೋದು. ಅದು ನಡೆದ ಮೇಲೆ ಕೆಲವೊಬ್ಬರು ಹೆಂಡತಿನ ಬಿಟ್ಟೇ ಬಿಡ್ತಾರೆ, ಗಂಡನು ಬಿಟ್ಟೇ ಬಿಡ್ತಾರೆ. ಅದು ಶಾಪ, ಅದು ಪಾಪ. ಒಂದು ಹಲ್ಲೆಲೂಯಾ ಹೇಳಿ. ಯೋಬನ ಜೀವನದಲ್ಲಿ ನಡೆದಿದ್ದಿದೆ. ಅವನ ಹೆಂಡತಿಯವನು ಏನ್ ಹೇಳ್ತಾರೆ? ಯಥಾರ್ಥತವನ್ನು ಬಿಟ್ಟು, ಹಾಗಾದ್ರೆ ನೋಡಿ, ಅವನು ಎಷ್ಟೇ ಕಷ್ಟ ಆದರೂ ನಷ್ಟಗಳಾದರೂ ಕೂಡ ಅವನು ಯಥಾರ್ಥನಾಗಿ ಸತ್ಪುರುಷನಾಗಿ ದೇವರನ್ನ ಆರಾಧಿಸ್ತಿದ್ದ ಅನ್ನೋದಕ್ಕೆ ಹೆಂಡತಿನೇ ಸಾಕ್ಷಿ ಹೇಳ್ತಾ ಇದ್ದಾಳೆ. ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಹೇಗೆ ಸಾಕ್ಷಿ ಹೇಳ್ತಿದ್ದಾರೆ? ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಏನು ಸಾಕ್ಷಿ ಹೇಳ್ತಾ ಇದ್ದಾರೆ? ದೇವರಿಗೆ ಭಯಪಡ್ತಕ್ಕಂಥವನು ಎಲ್ಲ ಸಮಯದಲ್ಲಿ ದೇವರನ್ನು ಆರಾಧಿಸ. ಒಬ್ಬ ದೇವರಿಗೆ ಭಯಪಡ್ತಕ್ಕಂಥವನು ದೇವರಿಗೆ ಸಾಕ್ಷಿಯಾಗಿರ್ತಾನೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೀತಾನೆ. ಮೊದಲು ದೇವರ ರಾಜ್ಯ, ದೇವರ ವಾಕ್ಯ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಯಾವುದೇ ಫಂಕ್ಷನ್ ಆಗಿರ್ಬೋದು, ಅವನು ಹೋಗಲ್ಲ. ಮೊದಲು ದೇವರನ್ನ ಆರಾಧಿಸ್ಬೇಕು. ದೇವರಿಗೆ ಭಯಪಡ್ತಕ್ಕಂಥವ್ರು ಭಾನುವಾರ ಆಲಯಕ್ಕೆ ಬಂದು ದೇವನ ಆರಾಧನೆ ಮಾಡಲೇಬೇಕು. ನನ್ನ ಮಾತಿಗೆ, ವಾಕ್ಯ ಏನು ಹೇಳ್ತದೆ? ನನ್ನ ಮಾತಿಗೆ ನಡುಗೋರು, ನನ್ನ ಮಾತಿಗೆ ವಿಧೇಯರಾಗೋರನ್ನ ನಾನು ಕಟಾಕ್ಷಿಸ್ತೇನೆ. ಹೌದಾ ಅಲ್ವಾ? ಹೌದನ್ನೋದಲ್ಲ. ಹಾಗಾದ್ರೆ ಇಬ್ರಿಯ 10:25 ಓದಮ್ಮ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಇದು ಯಾರ ವಾಕ್ಯ? ನನ್ನ ಸ್ವಾರ್ಥದಿಂದ ನಾನು ಹೇಳ್ತಾ ಇದ್ದೀನ? ಯಾರ ಆಶೀರ್ವಾದಕ್ಕೆ ಬರೆದಿಟ್ಟಿದ್ದಾರೆ? ನಮ್ಮ ಆಶೀರ್ವಾದಕ್ಕೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ? ನೀವೇನ್ ಮಾಡ್ತಿದ್ದೀರಾ? ಒಂದಿನ ಬರ್ತೀರಾ, ಒಂದಿನ ಮಗಳು ನೋಡಕ್ ಹೋಗ್ತೀರಾ, ಒಂದಿನ ಅಮ್ಮ ನೋಡಕ್ ಹೋಗ್ತೀರಾ, ಒಂದಿನ ಫಂಕ್ಷನ್ಗೆ ಹೋಗ್ತೀರಾ. ನೀವು ರಕ್ಷಣೆ ಹೊಂದಿದ ಮೇಲೆ ನೀವು ಎಲ್ಲಿ ಸಭೆ ಇದೆ ಆ ಸ್ಥಳದ ನೀವು ಬರಬೇಕು, ಅಲ್ಲೇ ಇರಬೇಕು. ಏನೋ ಯಾರೋ ಹುಷಾರಿಲ್ಲ, ரொம்ப ಸೀರಿಯಸ್ ಇದೆಯಾ, ಓಕೆ, ಗಾಡ್ ನೋಸ್ ದಟ್. ಅದರ್ ದನ್ ದಟ್ ಯಾವುದೇ ಕಾರ್ಯಕ್ರಮ ಇದೆ ನೀವು ಹೋಗ್ಬೇಕಾ? ಬೇರೆ ಇಟ್ಕೋಬೇಕು. ನೀವು ಬರೋ ದಿನ ನೀವು ಹೋಗ್ತಕ್ಕಂಥ ದಿನ ಅವ್ರು ಇಟ್ಕೋಬೇಕು, ಇಲ್ಲ ಮುಗಿದ ಮೇಲೆ ಹೋಗ್ಬೇಕು. ಅದು ವೈರಾಗ್ಯವನ್ನು ದೇವರು ನೋಡ್ತಾರೆ. ನನ್ನ ಮಾತಿಗೆ ಭಯಪಡುವರನ್ನ ನಾನು ಕಟಾಕ್ಷಿಸ್ತೇನೆ. ದೇವರ ವಾಗ್ದಾನ ಹೇಳ್ಬಿಟ್ಟಿದೆ. ಆ ದಿನ ಬರಲೇಬೇಕು. ನಮಗಿಲ್ಲಿ ಭಾನುವಾರ ಇದೆ, ರೈಟು. ಆ ದಿನ ಬರ್ಬೇಕು. ನೀವು ಸಭೆ ಆರಾಧನೆ ಮುಗಿಸ್ಕೊಂಡೇ ಹೋಗ್ಬೇಕು. ಸಭೆ ಕೂಡಿ ಬರೋದನ್ನು ಬಿಡಬಾರ್ದು. ನೀ ಬಿಟ್ರೆ ನಿನಗೆ ಭಯ ಇಲ್ಲ, ಅದಕ್ಕೆ ನಿನಗೆ ಆಶೀರ್ವಾದ ಇಲ್ಲ. ಅದಕ್ಕೆ ನಿನಗೆ ಸಾಲ, ದರಿದ್ರ, ಕಷ್ಟ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ನಿನ್ನ ಮಕ್ಕಳ ಬಾಳು, ನಿನ್ನ ಭವಿಷ್ಯ ಎಲ್ಲ ಅದಕ್ಕೆ ತಲೆ ಕೆಳಗೆ ಇರೋದು. ದೇವರಿಗೆ ಭಯಪಡ್ತಕ್ಕಂಥ ಚಿಕ್ಕವರನ್ನು ದೊಡ್ಡವರನ್ನು ದೇವರು ಏನು ಹೇಳಿದ್ದಾರೆ? ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕೆ ನಿನಗೆ ಆಶೀರ್ವಾದ? ಕೆಲಸದಲ್ಲಿ ಆಶೀರ್ವಾದ ಇಲ್ಲ, ಮನೆಯಲ್ಲಿ ಆಶೀರ್ವಾದ ಇಲ್ಲ. ಯಾಕೆ ಹೇಳ್ರಿ? ಯಾಕೆ? ನಿನಗೆ ಭಯ ಇಲ್ಲ. ದೇವರಿಗೆ ಭಯಪಡ್ರಿ, ದೇವರ ಆಶೀರ್ವದಿಸ್ತಾರೆ. 13:7 ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷವನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನವಾಗುವುದಿಲ್ಲ, ನಷ್ಟನೇ ನಿಮಗೆ. ನಿಮ್ಮ ಪಾಸ್ಟ್ರು, ನಿಮ್ಮ ನಡೆಸ್ತಕ್ಕಂಥ ಪಾಸ್ಟ್ರಿಗೆ ವಾಕ್ಯದೊಳಗೆ ವಾಕ್ಯಕ್ಕೆ ತಕ್ಕಂತೆ ವಿಧೇಯರಾಗಿ ನೀವು ನಡೆದರೆ ನಿಮಗೆ ಆಶೀರ್ವಾದ ಆಗಿರುತ್ತೆ. ಅವರು ದುಃಖದಿಂದ ಇವರು ವಿಧೇಯರಾಗಲಿಲ್ಲ, ಇವನು ಸರಿಯಾಗಿಲ್ಲ, ಇವನು ವಾಕ್ಯದ ಅನುಸಾರವಾಗಿಲ್ಲ ಅಂತೇಳಿ ನಿಮ್ಮ ಪಾಸ್ಟ್ರಿಗೆ, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಗುಣದಲ್ಲಿ, ನಿಮ್ಮ ಕ್ಯಾರೆಕ್ಟರಲ್ಲಿ ಅವರಿಗೆ ದುಃಖ ಬಂದ್ರೆ ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಇದೀರಾ? ಒಂದು ಹಲ್ಲೆಲೂಯಾ. ನಿನಗೆ ಇನ್ನೊಂದ್ಸತಿ ಓದಮ್ಮ ವಾಕ್ಯ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರಿಗೆ ಒಂದು ಭಾನುವಾರ ಬಂದಿನ ಫೋನ್ ಮಾಡಿ ಹೇಳ್ತೀರಾ? ಇಲ್ಲ ಪಾಸ್ಟರ್ ಬರೋಕ್ಕಾಗಲಿಲ್ಲ. ಅದೇ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮೇಲ್ ಹಾಕ್ಬಿಡ್ತಾರೆ, ಮೈ ಸನ್ ಇಸ್ ನಾಟ್ ವೆಲ್, ಸೊ ಶಿ ನಾಟ್ ಕಮ್ ಟುಮಾರೋ ವಿಲ್ ಕಮ್. ಮೇಲ್ ಹಾಕಬೇಕು.
ಒಂದು ಕಂಪನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಒಂದಿನ ಹೋಗಿಲ್ಲ ಆದ್ರೆ ತಿಳಿಸ್ತಾರಾ ಇಲ್ವಾ? ಹಾಗಾಗಿ ಇಲ್ಲಿ ನೋ ಲೀವು, ಭಾನುವಾರ ಬರಲೇಬೇಕು, ಮ್ಯಾಂಡೇಟ್ರಿ. ಕರಗಳು ತಟ್ರಿ. ಏನೋ ಸೀರಿಯಸ್ ಇದೆ, ಹೆಲ್ತ್ ಪ್ರಾಬ್ಲಮ್, ಓಕೆ, ಗಾಡ್ ನೋಸ್ ದಟ್. ಅದಲ್ಲದೆ ಮಳೆನೇ ಬರಲಿ ಬಿಸಿಲೇ ಬರಲಿ ಕೆಲ್ಸಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಹೋಗ್ತೀರಾ ಇಲ್ವಾ? ಹಾಗಾದ್ರೆ ಆರಾಧನೆಗೆ ಮಾತ್ರ ಸ್ವಲ್ಪ ಮಳೆ ಬಂದ್ರೆ, ಸ್ವಲ್ಪ ಸೊಂಟ ನೋವು ಆದ್ರೆ, ಜಾಸ್ತಿ ಸೊಂಟ ನೋವಿದ್ರೆ ಕೆಲ್ಸಕ್ಕೆ ಹೋಗ್ತೀರಾ? ಹೌದಲ್ವಾ? ರಿಯಲ್ ಕೈ ಮೇಲೆ ಎತ್ರಿ. ಯಾಕೆ ಹೇಳಿ? ಬೇಕು. ಅಲ್ಲೆಲ್ಲೂಯ್ಯ, ದುಡ್ಡು ಬೇಕು, ಇಲ್ಲಿ ಶ್ವಾಸ ಬೇಕಾದ್ರೆ ಬಂದು ದೇವರನ್ನ ಆರಾಧನೆ ಮಾಡಬೇಕು. ಕರಗಳನ್ನ ತಟ್ಟಿ ಕತ್ತಾರೆ. ನಿಮ್ಮ ಸಭಾ ನಾಯಕರ ಮಾತಿಗೆ ಅಧೀನರಾಗ್ರಿ. ಕೆಲವರು ಪಾಸ್ಟರ್ನ ಗೌರವಿಸೋದಿಲ್ಲ, ಯುವಕರಲ್ಲ. ಸ್ವಲ್ಪ ವಿದ್ಯೆಯ ಕೊಬ್ಬು, ಬುದ್ಧಿಯ ಕೊಬ್ಬು, ಟ್ಯಾಲೆಂಟ್ಗಳ ಕೊಬ್ಬು. ಜಾಗ್ರತೆ. ಹಲ್ಲೆಲೂಯಾ. ಆಮೆನ್. ವಾಕ್ಯಕ್ಕೆ ವಿರೋಧವಾಗಿ ನಡೆದ್ರೆ ದೇವರ ಕೋಪ ನಿಮ್ಮ ಮೇಲೆ. ಹಲ್ಲೆಲೂಯಾ. ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಾ, ರೈಟು, ಬಟ್ ದೇವರಿಗೆ ಭಯಪಡ್ತಾ ಇದ್ದೀರಾ ಅಂತ ಪ್ರಶ್ನೆ. ನಿಮಗೆ ದೇವರ ಪ್ರೀತಿ ಇರೋದಕ್ಕೆ ನೀವು ಬಂದಿರೋದು, ಅದಕ್ಕೆ ಆರಾಧನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಬೈಬಲ್ ಮನೆಯಲ್ಲಿ ಇರೋದು. ಆದ್ರೆ ಪ್ರೀತಿ ಇವೆ, ಅದೇ ಪ್ರೀತಿಸಿದ ದೇವರು ಕೋಪದ ದೇವರನ್ನು ತಿಳ್ಕೊಳ್ಳಿ. ಹಲ್ಲೆಲೂಯಾ. ದೇವರು, ಕೆಲವೊಬ್ಬರು ದೇವರನ್ನ ಪ್ರೀತಿ ಮಾಡ್ತೇನೆ ಮೋಸ ಮಾಡೋರು ಇದ್ದಾರೆ. ದೇವರಿಗೆ ಪ್ರೀತಿ ಮಾಡ್ತೇನೆ ಅಂತೇಳಿ ಅನೇಕರು 2 ಹೆಂಡತಿ ಇಟ್ಕೊಂಡು 2 ಗಂಡ ಇಟ್ಕೊಂಡವ್ರು ಇದ್ದಾರೆ. ಅವ್ರು ದೇವರು ಪ್ರೀತಿಸಿ ಮಾಡವ್ರೆ. ಇದೀರಾ? ಒಂದು ಹಲ್ಲೆಲೂಯಾ. ಒಳ್ಳೆ ಸೇವೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಹಾಗಂದ್ರೆ ಇನ್ನೂ 3-4 ಬೇಕಂತ ಅರ್ಥ ಅಲ್ಲ. ಸಮಾಜದಲ್ಲಿ ನಡೀತಕ್ಕಂಥ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ಭಯ ಇದ್ರೆ 2 ಹೆಂಡತಿ ಯಾಕೆ? ಭಯ ಇದ್ರೆ ಸುಳ್ಳು ಹೇಳ್ತೀಯಾ? ಭಯ ಇದ್ರೆ ಮೋಸ ಮಾಡ್ತೀಯಾ? ಭಯ ಇದ್ರೆ ಸರಿಯಾಗಿ ಬರ್ತೀಯಾ? ಭಯ ಇದ್ರೆ ಎಲ್ಲ ವಾರ ಬರ್ತೀಯಾ? ಭಯವಿದ್ರೆ ಕುಟುಂಬ ಪ್ರಾರ್ಥನೆ ಇರತ್ತೆ, ಭಯ ಇದ್ರೆ ವೈಯಕ್ತಿಕ ಪ್ರಾರ್ಥನೆ ಇರತ್ತೆ. ದೇವರ ಭಯ ಇದ್ರೆ ನಿಮ್ಮ ಮಕ್ಕಳನ್ನ ದೇವರ ಭಯದಲ್ಲಿ ನಡೆಸ್ತೀಯಾ? ನೀನು ದೇವರ ಭಯ ಇದ್ರೆ ನೀನು ಜಾಸ್ತಿ ಏನ್ ಮಾಡ್ತೀಯ? ಅರ್ಧ ಪರ್ದೆ ತರ ಬಟ್ಟೆ ಹಾಕಲ್ಲ. ಕನ್ನಡ ಅರ್ಥ ಆಗತ್ತಾ ಇಲ್ವಾ? ನಿನಗೆ ದೇವರ ಭಯ ಇದ್ರೆ ಲೋಕ ತರ ಕಟಿಂಗ್ ಮಾಡಲ್ಲ, ಇಲಿ ಕಡ್ದಂಗೆ. ಭಯ ಇಲ್ಲ, ನಾನು ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿನಗೆ ಪ್ರೀತಿ ಇದೆ ದೇವರ ಮೇಲೆ, ಬಟ್ ಭಯ ಇಲ್ಲ. ದೇವರು ಏನ್ ಹೇಳಿದ್ದಾರೆ? ಭಯ ಬೇಕು. ನನ್ನ ಮಾತಿಗೆ ನಡುಗರನ್ನ ಆಶೀರ್ವದಿಸ್ತೇನೆ, ಕಟಾಕ್ಷಿಸ್ತೇನೆ. ಪ್ರೀತಿಸೋರಲ್ಲ, ಪ್ರೀತಿ ಮಿಕ್ಕ ಅಲ್ಲ. ಆ ಭಯ ಬಂದ್ರೆ ಅದ್ರೊಳಗೆ ಎಲ್ಲ ಬಂದ್ಬಿಡ್ತದೆ. ವಾಕ್ಯ ಏನ್ ಹೇಳಿದೆ ಅದ್ರ ಪ್ರಕಾರ ನಡಿಬೇಕು. ಹಲ್ಲೆಲೂಯಾ. ನೋಡಿ, ಭಯಗೊಂದು ಉದಾಹರಣೆ ಹೇಳ್ತೀನಿ ಇಟ್ಕೊಳ್ಳಿ. ಈಗ ನಾನು ನನ್ನ ಹೆಂಡತಿನ ಕೂರಿಸ್ಕೊಂಡು ಕಾರಲ್ಲಿ ಮೆಡ್ರಾಸ್ಗೆ ಹೋಗ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ, ಅಥವಾ ನೀವು ಗಾಡಿಯಲ್ಲಿ ಹೋಗ್ತೀರ ಅಂತ ಇಟ್ಕೊಳ್ಳಿ. ಏನೋ ಅರ್ಜೆಂಟ್ ಸೀರಿಯಸ್ಸು ಟೈಮ್ ನೋಡ್ತಾ ಇರ್ತೀವಿ. 5 ಗಂಟೆ 6 ಗಂಟೆಗೆಲ್ಲ ಕೊಯಂಬತ್ತೂರಿಗೆ ಇರಬೇಕು, ಅರ್ಜೆಂಟು. ಏನು ಮಾಡ್ತೀವಿ? ಕಾರ್ ಬೆಲ್ಟ್ ಹಾಕಿರಲ್ಲ, ಏನು ಹಾಕಿರಲ್ಲ. ಆಮೇಲೆ ಹೈವೇಲಿ ಹೋಗ್ತಾ ಇರ್ತೀವಿ, ಸ್ಪೀಡಾಗಿ 100 ಹೋಗ್ತದೆ. 120 ದಾಟಿದ್ರೆ ಹೆಂಡತಿ ಹತ್ರ ನಾನು ಮಾತಾಡಲ್ಲ. 80 ಹೋದ್ರೆ ಕತೆ ಹೊಡ್ಕೊಂಡು ಹೋಗ್ತೀನಿ. ನೀವು ಹೆಂಗಂತ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಗಾಡಿ 80 ಹೋಗಿದ್ರೆ ಅದು ಇದು ಕತೆ ಹೊಡ್ಕೊಂಡು ಹೋದೆ. 120 ಎಮರ್ಜೆನ್ಸಿ ಹೋಗ್ಬೇಕಂತ ಸ್ವಲ್ಪ ಆಕ್ಸಿಡೆಂಟ್ ಹೋಗ್ತಾ ಇಟ್ಕೊಳ್ಳಿ, ಬೆಲ್ಟ್ ಹಾಕಿಲ್ಲ, ಫೋನ್ ಇಟ್ಟಿಲ್ಲ. ಏನು ಮಾಡ್ತೀವಿ? ಮಾತಾಡ್ಬೇಡ ಸುಮ್ಮನೆ, ಟೈಮ್ ಪಿಕಪ್ ಹೋಗ್ತಾ ಇರ್ಬೇಕಂತೇಳಿ ಹೋಗ್ತಾ ಇರ್ತೀವಿ. ಅಲ್ಲಿ ಬೋರ್ಡ್ ಎಷ್ಟು ಹಾಕಿರ್ತಾನೆ? 80 ಸ್ಪೀಡ್ ಹಾಕಿರ್ತಾನೆ. ಇನ್ನೊಂದು ಬೆಲ್ಟು ಹಾಕಿರಲ್ಲ. ಮೊಬೈಲ್ ಮಾತಾಡ್ತಾ ಹೋಗ್ತಿದ್ವಿ. ಎಂತ ಮಾತಾಡ್ಬಿಡ ಸುಮ್ಮನೆ, ಏನು ಬೇರೆ ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇರ್ತೀವಿ. ಸ್ಪೀಡಾಗಿ ಹೋಗ್ತಾ ಇರ್ತದೆ. ಮುಂದೆ ಸ್ಪೀಡಾಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಮುಂದ್ಗಡೆ ಒಬ್ಬ ಪೊಲೀಸ್ ಮ್ಯಾನ್ ನಿಂತಿರ್ತಾನೆ. ಆವಾಗ ಬೆಲ್ಟ್ ಆಟೋಮೆಟಿಕ್ ಬರುತ್ತೆ, ಮೊಬೈಲ್ ಕೆಳಗಡೆ ಹೋಗುತ್ತೆ. ಆಮೇಲೆ ದೇವರೇ ಪರಮಾತ್ಮ ಅಲ್ಲ ಬಾ ಕಾಪಾಡಪ್ಪ, ಎಲ್ಲ ಸ್ಲೋ ಆಗಿಬಿಡತ್ತೆ. ಇದು ಯಾವ ಭಯ? ಟ್ರಾಫಿಕ್ ಮ್ಯಾನ್ ಭಯ, ದೇವ್ರ ಭಯ ಎಲ್ಲ. ನಮ್ಮ ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ? ಹೀಗೆ ಆಗಿರೋದು. ಒಂದು ಕೈ ತಟ್ರಿ. ಹಲ್ಲೆಲೂಯಾ. ಎಲ್ಲ ಕಡೆ ಎಲ್ಲ ಸಮಯದಲ್ಲಿ ದೇವರು ನಮ್ಮ ನೋಡ್ತಾ ಇದ್ದಾರೆ ಅಂತೇಳಿ ನಾವು ಆ ದೇವರ ಗಾಡ್ ಫಿಯರ್ ಕಾನ್ಸಿಯಸ್ ಅಲ್ಲಿ ನಾವು ಬಾಳುವಾಗ ಅದು ಆಶೀರ್ವಾದವಾಗಿರ್ತದೆ. ಗಾಡ್ ಫಿಯರ್ ಕಾನ್ಸಿಯಸ್, ನಾಟ್ ಮ್ಯಾನ್ ಫಿಯರ್, ನಾಟ್ ಟ್ರಾಫಿಕ್ ಮ್ಯಾನ್, ನಾಟ್ ಪೊಲೀಸ್ ಮ್ಯಾನ್ ಫಿಯರ್, ಸೊ ಗಾಡ್ ಫಿಯರ್. ಪಕ್ಕದಲ್ಲಿ ಯಾವ ಫಿಯರ್? ಎಲ್ಲ ಜಾಗದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಏನ್ ಮಾತಾಡ್ತಾ ಇದ್ದೇವೆ, ಎಲ್ಲವನ್ನು ದೇವರು ನೋಡ್ತಾ ಇದ್ದಾರೆ.
ಪೊಲೀಸ್ನ ನೋಡಿದಾಗಲೇ, ಅಪ್ಪನ್ ನೋಡಿದಾಗಲೇ, ಅಮ್ಮನ್ ನೋಡಿದಾಗಲೇ, ವಿಶ್ವಾಸಿ ನೋಡಿದಾಗಲ್ಲ ಸಿಗರೆಟ್ ಕೆಳಗೆ ಹಾಕೋದಲ್ಲ. ಹಲ್ಲೆಲೂಯಾ. ಇದನ್ನ ಹೇಳ್ತಾ ಇದ್ದಾರೆ. ನಾವು ಹೇಗಿದ್ದೇವೆ? ನೀವು ದೇವರ ಭಯದಲ್ಲಿ ಜೀವಿಸ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕರಗಳ ತಟ್ಟಿ ಕರ್ತನ ಮಹಿಮೆ ಪಡಿಸ್ರಿ. ನಿಮ್ಮ ಮನೆಯಲ್ಲಿ ದೇವ್ರ ಮಕ್ಕಳು, ಹಲ್ಲೆಲೂಯಾ, ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಬರಲಿ, ಗಂಡ ಆಗಿರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ದೇವರಿಗೆ ಭಯಭಕ್ತಿಯಾಗಿ ಮಾತಾಡಬೇಕು. ಕೈ ಮೇಲೆ ಹತ್ರಿ. ಹಲ್ಲೆಲೂಯಾ. ದೇವರಿಗೆ ಭಯಭಕ್ತಿಯಾಗಿ ಮಾತಾಡಬೇಕು. ಹಲ್ಲೆಲೂಯಾ. ಆಗ ಮಾತ್ರ ಆಶೀರ್ವಾದ. ನಾಲಿಗೆ ಹಲ್ಲೆಲೂಯಾ ಬಿಟ್ಟು, ಹಲ್ಲೆಲೂಯಾ ಹಿಡಿತವಿಲ್ಲದೆ, ಕಂಟ್ರೋಲ್ ಇಲ್ಲದೆ ನಾವು ಮಾತಾಡಿದ್ರೆ ದೇವರು ನಿಮ್ಮ ಲೆಕ್ಕ ಕೊಡಬೇಕು. ದೇವ್ರ ನಿಮ್ಮ ಕೇಳ್ತಾರೆ. ದೇವದೂತರನ್ನ ದೇವರು ಬಿಟ್ಟಿಲ್ಲ. ಸೋದೋಮ್ ಗೋಮರ ಪಟ್ಟಣವನ್ನು ದೇವರು ಬಿಟ್ಟಿಲ್ಲ. ಮೋಶೆಗೆ ವಿರುದ್ಧವಾಗಿ ಹಲ್ಲೆಲೂಯಾ 250 ಜನ ಮಾತನಾಡಿದಾಗ ದೇವರು ಬಿಟ್ಟಿಲ್ಲ. ಇದೆಲ್ಲ ನಮಗೆ ಸಾಕ್ಷಿಯಾಗಿ ಬರೆದಿಟ್ಟಿದ್ದಾರೆ. ಟೋಟಲ್ ಆಗಿ ನಿಮ್ಗೆ ಹೇಳಬೇಕಾದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಫಿಯರ್. ಎಲ್ಲಿ ಹೇಳಿ? ಫಿಯರ್. ಪಕ್ಕದಲ್ಲಿ ಹೇಳಿ. ನೀವು ಕರ್ತನಲ್ಲಿ ಎಷ್ಟು ಜನ ಫೈರ್ ಆಗಿರ್ಬೇಕಂತೀರ? ಕರ್ತನಲ್ಲಿ ಎಷ್ಟು ಜನ ಫೈರ್ ಆಗಿರಬೇಕು? ಪಕ್ಕದಲ್ಲಿ ಏನೇ ಬೇಕು? ಫೈರ್ ಆಗಿರ್ಬೇಕಾ? ನಿಮಗೆ ಫೈರ್ ಕೊಡದೆ ದೇವರ ಫಿಯರ್. ಯಾರು ಫಿಯರ್ ಆಗಿರ್ತಾರೆ ಅವರೇ ಫೈರ್. ಕೈ ತಟ್ರಿ. ಯಾರು ಫಿಯರ್ ಆಗಿರ್ತಾರೆ ಅವರೇ ಫೈರ್ ಆಗಿರ್ತಾರೆ. ಯಾರಿಗೆ ಫಿಯರ್ ಇಲ್ಲ ಅವನು ಫೈರ್ ಇಲ್ಲ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಅಂತೀರಾ? ಒಂದು ಹಲ್ಲೆಲೂಯಾ ಪಕ್ಕದಲ್ಲಿ ಹೇಳಿ. ಫಿಯರ್ ಆಗಿದ್ರೆ ಫೈರ್ ಆಗಿರ್ತೀಯ. ಹಲ್ಲೆಲೂಯಾ. ಯಾವುದು ನಿನ್ನ ಹತ್ರ ಬರಲ್ಲ. ನಿನಗೆ ಫಿಯರ್ ಇಲ್ಲ, ನಿನ್ನಲ್ಲಿ ಫೈರ್ ಇಲ್ಲ, ಎಲ್ಲ ಬಂದು ಅಟ್ಕೊಂಡ್ಬಿಡ್ತದೆ. ಹಲ್ಲೆಲೂಯಾ. ಈ ಪ್ರಪಂಚ ಹಾಗೆ ತುಂಬಿದೆ. ಯಾವಾಗಲೂ ಅಷ್ಟೇ. ಗಾಡ್ ಫಿಯರ್ ಎಲ್ಲಿದೆ ಆ ವ್ಯಕ್ತಿ ಯಾವಾಗಲೂ ಫೈರ್ ಆಗೇ ಇರ್ತಾನೆ. ಹಲ್ಲೆಲೂಯಾ. ಅಬ್ರಹಾಮ ಏನ್ ಮಾಡ್ದ? ದೇವರು ಹೇಳಿದ ಮಾತಿಗೆ 100% ವಿಧೇಯನಾದ. ನೀವು ಎಷ್ಟು ಸತ್ಯವೇದ ಓದಿದ್ದೀರಲ್ಲ, ನೀವು ಓದಿರ್ತಕ್ಕಂಥ ಆ ವಾಕ್ಯಕ್ಕೆ ಎಷ್ಟು ಗೊತ್ತು ಅಷ್ಟು ವಿಧೇಯರಾಗಿರಿ. ಮೊದಲು ಯೆಹೋವ ಈರೇ ನಿಮಗೆ ಪ್ರಕಟಣೆ ಆಗುವನು, ನಿಮ್ಮ ಅಗತ್ಯಗಳನ್ನು ಪೂರೈಸುವನು. ಎಷ್ಟು ಜನ ನಂಬ್ತೀರಾ? ನೋಡ್ರಿ, ಸುಮ್ಮನೆ ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಏನಲ್ಲ. ದೇವರಿಗೆ ಭಯಭಕ್ತಿಯಾಗಿ ನಡೆದರೆ ಉದ್ಧಾರ ಆಗ್ತೀಯ. ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಆಮೇಲೆ ಇಲ್ಲಿಗೆ ನಮಗಿರ್ತಕ್ಕಂಥ ಆಶೀರ್ವಾದ ಈ ವಾಕ್ಯ. ನಾನು ಪ್ರತಿ ವಾರ ನಿಮಗೆ ಪ್ರಸಂಗ ಮಾಡೋದೇನು? ದೇವರ ವಾಕ್ಯ. ಇದಕ್ಕೆ ವಿಧೇಯರಾಗಿ ನಡೀರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.